श्रीगुरुभ्यो नमः हरिः ओम् योऽन्तः प्रविश्य मम वाचं मां सप्तां सञ्जीवयत्यखिलशक्तिधरस्फुटाम्ना न्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् भवति दुर्भावोऽपिवाग्मे जडपतिरभिजन्तुर्जायते प्राज्ञमूलिः सकलवचनचेतो देवता भारती सा ममवचनदत्तां सन्निधिं मानसे च तपो विद्याविरक्त्यादिसद्गुणौघाकरानहं वादिराजगुरो देहयग्रीवपदाश्रया पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्यहरिप्रेतसुविद्यावादशालिनः दुष्टदान् कष्टहर्तॄन्नः विद्यामान्यान् मुनीन् नमः श्रीगुरुभ्यो नमः भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवांसस्तनूभिः व्यशेम देवहितं यदायुः स्वस्ति न इन्द्रो बुद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ಶ್ರೀಗುರುಭ್ಯೋ ನಮಃ. ಭಗವಂತನನ್ನ ಉಪನಿಷತ್ತು ಹೇಳುವಾಗ ಯತ್ ಅದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಃ ಅಚಕ್ಷು ಅಂತ ಹೇಳಿಕೊಂಡು ಆ ಭಗವಂತನನ್ನ ಹೇಳಿದೆ. ಅವನನ್ನ ಅದ್ರೇಶ್ಯ ಅಗ್ರಾಹ್ಯ ಅಂತ ಹೇಳಿಕೊಂಡು ಭಗವಂತನನ್ನ ವರ್ಣನೆ ಮಾಡಿದಾಗ ಯಾಕವನು ಭಗವಂತ ಅದ್ರೇಶ್ಯ ಅಗೋತ್ರ ಅವರ್ಣ ಅಂತ ಹೇಳಿದಾಗ ಅದಕ್ಕೆ ಉತ್ತರ ಕೊಡ್ತದೆ ಉಪನಿಷತ್ತು. ಭಗವಂತನನ್ನ ಈ ಯಾವ ಪ್ರಾಕೃತವಾಗಿರತಕ್ಕಂತಹ ಇಂದ್ರಿಯಗಳ ಮೂಲಕವಾಗಿ ಅವನನ್ನ ನಾವು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಆದ್ದರಿಂದ ಅವನನ್ನ ಅದ್ರೇಶ್ಯ ಅಗ್ರಾಹ್ಯ ಅಗೋತ್ರ ಅವರ್ಣ ಅಚಕ್ಷು ಅಂತ ಹೇಳಿಕೊಂಡು ಭಗವಂತನನ್ನ ಉಪನಿಷತ್ತು ಕೊಂಡಾಡಿರತಕ್ಕಂತಹದ್ದು. ಇನ್ನು ಸರಿ ಅವನನ್ನ ನೋಡಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಉಪಾಯಗಳು, ಅದಕ್ಕಿರತಕ್ಕಂತಹ ಮಾರ್ಗ ಯಾವುದು ಅಂತ ಕೇಳಿದ್ರೆ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ಅಂತ ಹೇಳಿಕೊಂಡು ಉಪನಿಷತ್ತು ಆ ಭಗವಂತನ ವ್ಯಾಪ್ತತೆಯನ್ನು ಹೇಳ್ತದೆ. ನಿತ್ಯಂ ವಿಭುಂ ಸುಸೂಕ್ಷ್ಮಂ ಅಂತ ಆ ಭಗವಂತ ವಿಭು, ಅದೇ ರೀತಿಯಾಗಿ ವಿಭು ವ್ಯಾಪ್ತನಾಗಿರ್ತಕ್ಕಂಥವನು. ಆ ವ್ಯಾಪ್ತನಾಗಿರ್ತಕ್ಕಂತಹ ಭಗವಂತನನ್ನ ಸರ್ವಗತ ಅಂತ ಹೇಳ್ತದೆ. ಸರ್ವಗತಂ ಸುಸೂಕ್ಷ್ಮಂ. ಸರಿ, ಅವನನ್ನ ಯಾರು ಕಾಣ್ತಾರೆ? ಯಾರು? ಆ ಸೂಕ್ಷ್ಮನಾಗಿರ್ತಕ್ಕಂತಹ ಭಗವಂತನನ್ನ ಯಾರೂ ಕೂಡ ನೋಡಲಿಕ್ಕೆ ಆಗೋದಿಲ್ವಾ? ಹಾಗಿದ್ರೆ ಯಾರಿಗೂ ಕೂಡ ಆ ಭಗವಂತ ಕಾಣೋದೇ ಇಲ್ವಾ ಅಂತ ಕೇಳಿದ್ರೆ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಹ. ಆ ಭಗವಂತನನ್ನ ಕಾಣ್ತಾರೆ. ಯಾರು ಕಾಣ್ತಾರೆ ಅಂತ ಕೇಳಿದ್ರೆ ಯದ್ ಪರಿಪಶ್ಯಂತಿ ಧೀರಾಹ. ಆ ಯಾರು ಸಾಮರ್ಥ್ಯ ಮನಸ್ಸಿನ ಮೂಲಕವಾಗಿ ಭಕ್ತಿಯ ಮೂಲಕವಾಗಿ ಯಾರು ಅವನನ್ನು ನೋಡ್ತಾರೋ ಅಂಥವರಿಗೆ ಆ ಭಗವಂತ ಕಾಣಿಸಿಕೊಳ್ತಾನೆ ಎಂಬುದಾಗಿ ಉಪನಿಷತ್ತು ಹೇಳ್ತದೆ. ಅದಕ್ಕೆ ಮಾರ್ಗಗಳು ಯಾವುದು ಅಂತ ಕೇಳಿದಾಗ ಅದಕ್ಕೆ ಸಹಕಾರವಾಗಿ ಹೇಳಿರತಕ್ಕಂತಹದ್ದು ಈ ಋಗಾದಿಗಳು, ಋಗಾದಿ ವೇದಗಳು, ಅದೇ ರೀತಿಯಾಗಿ ಮಹಾಭಾರತ, ರಾಮಾಯಣ, ಇದೆಲ್ಲವೂ ಕೂಡ ಮುಖ್ಯವಾಗಿರತಕ್ಕಂತಹದ್ದು. ಯಾಕೆ? ಭಗವಂತನನ್ನ ಕಾಣಲಿಕ್ಕೆ ಇರತಕ್ಕಂತಹ ಮೂಲ ಒಂದು ನಮಗೆ ವ್ಯವಸ್ಥೆ ಯಾವುದು ಅಂತ ಕೇಳಿದ್ರೆ ಈ ಋಗಾದಿ ವೇದಗಳು. ಆ ಋಗಾದಿ ವೇದಗಳನ್ನ ಅಪರ ಅಂದರೆ ಅದು ಪರಮನಾಮಕವೂ ಆಗ್ತದೆ, ಅಪರ ಅಂತ ಅನಿಸಿಕೊಡ್ತದೆ. ಭಗವತ್ಪರವಾಗಿ ಯಾವಾಗ ನಾವು ವೇದಗಳಿಗೆ ಅರ್ಥವನ್ನ ಮಾಡ್ತೇವೆ ಆವಾಗ ಯದಾ ವಿಷ್ಣೋಸ್ತು ವಾಚಕ ತಾಯೇವ ಪರಾವಿದ್ಯಾ. ಭಗವಂತನನ್ನ ಅವನ ಸರ್ವೋತ್ತಮತ್ವವನ್ನು ಹೇಳತಕ್ಕಂತಹದ್ದು ಎಂಬುದಾಗಿ ಅರ್ಥೈಸಿದಾಗ ಆ ವೇದಗಳು ಪರವಿದ್ಯೆ ಎಂದು ಅನಿಸಿಕೊಳ್ತದೆ. ಯದಾ ವಿಷ್ಣು ನವಾಚಕ, ಯಾವಾಗ ಈ
ವೇದಗಳು ಕರ್ಮಪರವಾಗಿ ಉಂಟು ಅಂತ ಅರ್ಥೈಸಿದ್ರೆ ಆವಾಗ ಆ ವೇದಗಳು ಅಪರವಿದ್ಯೆ ಅಂತ ಅನಿಸಿಕೊಳ್ತದೆ ಎಂಬುದಾಗಿ ಉತ್ತರವನ್ನು ಕೊಡ್ತಾರೆ. ತದನಂತರದಲ್ಲಿ ಒಂದು ಆ ಭಗವಂತನ ಸೃಷ್ಟಿಯ ವೈಖರಿಯನ್ನು ಹೇಳುವಾಗ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಯಾವುದು ದೃಷ್ಟಾಂತ ಅಂತ ಕೇಳಿದ್ರೆ ಒಳ್ಳೆಯ ಒಂದು ನಮಗೆ ಕಣ್ಣಿಗೆ ಕಾಣತಕ್ಕಂತಹ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಹೇಗೆ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಕೇಳಿದ್ರೆ ಉಪನಿಷತ್ತು ಭಗವಂತನ ವ್ಯಾಪಾರವನ್ನು ಹೇಳ್ತದೆ. ಯಥೋರ್ಣನಾಭಿ ಸಜತೆ ಗೃಹ್ಣತೆ ಚ ಯಥಾ ಪೃಥಿವ್ಯಾ ಓಷಧಯ ಸಂಭವಂತಿ ಯಥಾಸತ ಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವತಿ ಹ ವಿಶ್ವಂ. ಭಗವಂತನಿಂದ ಜಗತ್ತು ಹುಟ್ಟಿದೆ. ಯಾಕೆ? ಜಗತ್ತಿಗೆ ಭಗವಂತನಿಲ್ಲ ಅಂತ ಆದರೆ ಜಗತ್ತು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಭಗವಂತ ಅವನು ಮೂಲ ಪ್ರಕೃತಿಯನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಭಗವಂತ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಭಗವಂತ ಸೃಷ್ಟ್ಯಾದಿಗಳನ್ನು ಮಾಡಬೇಕು ಅಂತಾದರೆ ಅದಕ್ಕೆ ಒಬ್ಬ ಪುರುಷ ಬೇಕು. ಹೇಗೆ ಅಂತ ಕೇಳಿದ್ರೆ ಒಳ್ಳೆಯ ಒಂದು ದೃಷ್ಟಾಂತವನ್ನು ನಮಗೆ ಉಪನಿಷತ್ತು ಕೊಡ್ತದೆ. ಯಥಾ ಊರ್ಣನಾಭಿ ಸಜತೆ ಗೃಹ್ಣತೆ ಚ. ಊರ್ಣನಾಭಿ ಜೇಡ ಅದು ಏನು ಮಾಡ್ತದೆ ಅಂತ ಕೇಳಿದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ತನ್ನ ಒಂದು ಬಾಯಿಯಲ್ಲಿರತಕ್ಕಂತಹ ಒಂದು ರಸದ ಮೂಲಕವಾಗಿ ಅದು ಒಂದು ಬಲೆಯನ್ನು ಹಿಡಿತದೆ. ಹೇಗೆ ಒಂದು ಮೂಲೆಯ ಮನೆಯ ಮೂಲಭಾಗವು ಅಥವಾ ಒಂದು ವ್ಯವಸ್ಥೆಯಲ್ಲಿ ಒಂದು ಮೂಲೆಗೆ ಹೋಗಿ ಅದು ಒಂದು ವ್ಯವಸ್ಥಿತವಾಗಿ ತನ್ನ ಬಾಯಲ್ಲಿರತಕ್ಕಂತಹ ಹೊಟ್ಟೆಯಲ್ಲಿರತಕ್ಕಂತಹ ಒಂದು ರಸದ ಮೂಲಕವಾಗಿ ಅದು ವ್ಯವಸ್ಥಿತವಾಗಿ ಒಂದು ಬಲೆಯನ್ನು ಹಿಡಿತದೆ. ಆ ಬಲೆಯ ಮೂಲಕವಾಗಿ ಅದಕ್ಕೆ ಬೇಕಾಗಿರತಕ್ಕಂತಹ ಆಹಾರ ಅದು ಅಲ್ಲೇ ಸಿಗುವಂತೆ ಮಾಡ್ತದೆ. ಯಾಕೆ? ಒಂದು ಯಾವುದೋ ಒಂದು ಕ್ರಿಮಿಕೀಟಗಳು ಅಥವಾ ಸಣ್ಣ ಸಣ್ಣ ಕ್ರಿಮಿಗಳು ಅದು ಏನಾಗ್ತವೆ ಅಂತ ಕೇಳಿದ್ರೆ ಹಾರುವಂತಹ ಸಂದರ್ಭದಲ್ಲಿ ಈ ಜೇಡ ಕಟ್ಟಿರತಕ್ಕಂತಹ ಬಲೆಗೆ ಸಿಲುಕಿ ಅದು ಈ ಜೇಡಕ್ಕೆ ಆಹಾರವಾಗಿ ಬಿಡ್ತದೆ. ಇಲ್ಲಿ ಇದನ್ನ ಭಗವಂತನಿಗೆ ಹೇಗೆ ಇದನ್ನು ಅನ್ವಯ ಮಾಡುವುದು? ಭಗವಂತನಿಗೂ ಜೇಡಕ್ಕೂ ಏನು ಸಾಮ್ಯ? ಭಗವಂತನಿಗೂ ಜೇಡಕ್ಕೂ ಏನು ಸಾಮ್ಯ ಅಂತ ಕೇಳಿದ್ರೆ ಭಗವಂತ ಇದ್ದಿರತಕ್ಕಂತಹ ಏನು ಮೊದಲಲ್ಲಿ ಜಗತ್ತಿದೆ ಅದೇ ಜಗತ್ತನ್ನ ತನ್ನ ಹೊಟ್ಟೆಯಲ್ಲಿರ್ತಕ್ಕಂತಹ ಜಗತ್ತನ್ನೇ ಮತ್ತೆ ಪುನಃ ಸೃಷ್ಟಿ ಮಾಡುವಂತಹದ್ದು ಹೊರತು ಹೊಸತ್ತಾಗಿ ಅವನು ಭಗವಂತ ಜಗತ್ತನ್ನು ಸೃಷ್ಟಿ ಮಾಡುವುದಲ್ಲ. ದೃಷ್ಟಾಂತ ಇದೆ. ಯಾವುದು? ಊರ್ಣನಾಭಿ. ಈ ಊರ್ಣನಾಭಿ ಹೊಟ್ಟೆಯಲ್ಲಿರ್ತಕ್ಕಂತಹ ಯಾವುದೋ ಒಂದು ಲಾವಾರಸದ ಮೂಲಕವಾಗಿ ಅದು ಒಂದು ಬಲೆಯನ್ನು ಹಿಡಿತದೆ. ಬಲೆಯನ್ನು ಹಿಡಿದು ಮತ್ತೆ ಪುನಃ ಅದರಿಂದ ತನ್ನ ಕಾರ್ಯ ಮುಗೀತು ಅಂತಾಗುವಾಗ ಆ ಎಲ್ಲ ಬಲೆಯನ್ನು ಮತ್ತೆ ಪುನಃ ಅದು ಸ್ವೀಕಾರ ಮಾಡಿಕೊಂಡು ಬಿಡ್ತದೆ. ಅದನ್ನ ಮತ್ತೆ ಪುನಃ ತನ್ನ ಬಾಯಿಗೆ ಹಾಕೊಂಡು ಆ ಬಲೆಯನ್ನು ಉಪಸಂಹಾರ ಮಾಡಿಕೊಂಡು ಬಿಡ್ತದೆ. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಭಗವಂತ ಸೃಜತೆ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಈ ಜಗತ್ತಿನಿಂದ ಬೇಕಾಗಿರತಕ್ಕಂತಹ ಆಯಾಯ ಜೀವರಾಶಿಗಳಿಗೆ ಅವುಗಳ ಸಾಧನೆ ಆಯಿತು ಅಂತ ಆದರೆ ಮತ್ತೆ ಪುನಃ ಭಗವಂತ ಸಂಹಾರ ಕಾಲದಲ್ಲಿ ಏನು ಮಾಡ್ತಾನೆ? ಗೃಹ್ಣತೇಚ ಇಡೀ ಜಗತ್ತನ್ನು ಉಪಸಂಹಾರ ಮಾಡ್ತಾನೆ. ಏನು ಮಾಡ್ತಾನೆ? ಆ ಎಲ್ಲ ಜಗತ್ತನ್ನ ಮತ್ತೆ ಪುನಃ ತನ್ನ ಹೊಟ್ಟೆ ಒಳಗೆ ಸೇರಿಸಿಕೊಳ್ತಾನೆ. ಹೀಗೆ ಯಥಾ ಊರ್ಣನಾಭಿ ಸಜತೆ ಗೃಹ್ಣತೇಚ. ಜೇಡರ ಹುಳು ದಾರದಂತೆ ಅದು ಏನು ಮಾಡ್ತದೆ? ತನ್ನ ಒಂದು ಉದರದಲ್ಲಿರತಕ್ಕಂತಹ ವಸುವನ್ನ ಅದು ದಾರವನ್ನ ಮಾಡಿ ಹೊರಕ್ಕೆ ಹಾಕ್ತದೆ. ಸರಿ, ಮತ್ತೆ ಪುನಃ ಏನು ಮಾಡ್ತದೆ ಅಂತ ಕೇಳಿದ್ರೆ ಅದರಿಂದ ಕೆಲಸ ಕಾರ್ಯಗಳು ಮುಗಿಯಿತು ಅಂತ ಆದ್ಮೇಲೆ ಅದೇ ಎಲ್ಲ ವಸ್ತುಗಳನ್ನ ಮತ್ತೆ ಪುನಃ ತನ್ನ ಹೊಟ್ಟೆಯ ಒಳಗೆ ಅದು ಸೇರಿಸಿಕೊಳ್ತದೆ. ಸೃಜತೆ ಗೃಹ್ಣತೇಚ. ಇನ್ನು ತದನಂತರ ಎರಡನೇ ದೃಷ್ಟಾಂತ ಕೊಡ್ತಾರೆ. ಯಥಾ ಪೃಥಿವ್ಯಾಂ ಓಷಧಯ ಸಂಭವಂತಿ. ಪೃಥಿವಿ ಉಂಟು, ಪೃಥಿವಿಯಲ್ಲಿ ಔಷಧಿಗಳು ಹುಡುತ್ತವೆ. ಔಷಧ್ಯ ಫಲಪಾಕ ಅಂತ ಔಷಧಿ ಅಂತ ಹೇಳಿದ್ರೆ ಏನರ್ಥ ಅಂತ ಕೇಳಿದ್ರೆ ಔಷಧಿ ಅಂತ ಹೇಳಿದ್ರೆ
ಫಲಪಾಕಾಂತಹ, ಒಂದು ಸಲ ಫಲವನ್ನು ಬಿಟ್ಟು ಮತ್ತೆ ಅದು ನಾಶವಾಗಿ ಸತ್ತು ಹೋಗುವಂತಹದ್ದು ಔಷಧಿಗಳು ಅಂತ. ಅದು ಪೃಥ್ವಿಯಲ್ಲಿ ಹುಟ್ಟುತ್ತದೆ. ಈ ಪೃಥ್ವಿಯಲ್ಲಿ ಹುಟ್ಟಿ ಮತ್ತೆ ಪುನಃ ಅದು ನಾಶವನ್ನು ಹೊಂದಿ ಮತ್ತೆ ಪುನಃ ಅದೇ ಭೂಮಿಯಲ್ಲಿ ಔಷಧಿಗಳು ಹುಟ್ಟುವಂತಹದ್ದು. ಹೀಗೆ ಭಗವಂತನಿಂದಾಗಿ ಜಗತ್ತು ಹುಟ್ಟಿತು. ಅದೇ ಭಗವಂತನಿಂದಾಗಿ ಮತ್ತೆ ಪುನಃ ಜಗತ್ತನ್ನು ಭಗವಂತ ಏನು ಮಾಡ್ತಾನೆ? ಆ ಎಲ್ಲ ಜಗತ್ತನ್ನು ಭಗವಂತ ಉಪಸಂಹಾರ ಮಾಡ್ತಾನೆ. ಉಪಸಂಹಾರ ಮಾಡುವುದು ಅಂತ ಹೇಳಿದ್ರೆ ಎಲ್ಲ ಜಗತ್ತನ್ನ ಮತ್ತೆ ಪುನಃ ತನ್ನ ಉದರದ ಒಳಗೆ ಅದನ್ನ ಎಳೆದುಕೊಂಡು ಬಿಡ್ತಾನೆ. ತದನಂತರದಲ್ಲಿ ಯಥಾ ಪೃಥಿವ್ಯಾ ಔಷಧಯ ಸಂಭವಂತಿ. ತದನಂತರದಲ್ಲಿ ಮೂರನೆಯ ದೃಷ್ಟಾಂತವನ್ನು ಕೊಡ್ತಾರೆ. ಯಥಾಸುತ ಪುರುಷಾತ್ ಕೇಶಲೋಮಾನಿ. ಒಬ್ಬ ಜೀವಂತ ಇರತಕ್ಕಂತಹ ವ್ಯಕ್ತಿಯಲ್ಲಿ ತಲೆಯಲ್ಲಿರ್ತಕ್ಕಂತಹ ಕೂದಲುಗಳು, ಅದೇ ರೀತಿಯಾಗಿ ಕೈಯಲ್ಲಿರ್ತಕ್ಕಂತಹ ಉಗುರುಗಳು ಅದು ಬೆಳೀತವೆ. ಅದನ್ನು ನಾವು ಎಷ್ಟೇ ಕತ್ತರಿಸಿದ್ರೂ ಕೂಡ ಅದು ಮತ್ತೆ 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 ಪುನಃ ಬೆಳೀತದೆ. ಯಾಕೆ? ಯಥಾಸ್ತಃ ಪುರುಷಾತ್. ಯಾರಲ್ಲಿ ಸತ್ವ ಅಥವಾ ಜೀವ ಇದೆಯೋ ಅವನಲ್ಲಿರ್ತಕ್ಕಂತಹ ಈ ತಲೆಯ ಕೂದಲುಗಳಾಗಲಿ ಅಥವಾ ಕೈಯಲ್ಲಿರ್ತಕ್ಕಂತಹ ಉಗುರುಗಳಾಗಲಿ ಅದು ಹುಟ್ಟುತ್ತದೆ. ಅದೇ ರೀತಿಯಾಗಿ ತಥಾ ಅಕ್ಷರಾತ್ ಸಂಭವತೀಯ ವಿಶ್ವಂ. ಅದೇ ರೀತಿಯಾಗಿ ಜಗತ್ತು ಹುಟ್ಟುತ್ತದೆ. ಯಾರಿಂದ ಹುಟ್ಟುತ್ತದೆ ಅಂತ ಕೇಳಿದ್ರೆ ಅಕ್ಷರಾತ್, ಅಕ್ಷರನಾಮಕನಾಗಿರತಕ್ಕಂತಹ ಭಗವಂತನಿಂದಾಗಿ ಇಹ ವಿಶ್ವಂ ಸಂಭವತಿ. ಈ ಜಗತ್ತು ಹುಟ್ಟುತ್ತದೆ. ಅಂದರೆ ಜಗತ್ತು ಹುಟ್ಟಕ್ಕೆ ಒಬ್ಬ ಭಗವಂತ ಬೇಕು. ಅವನಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಗಳು, ಅಂದರೆ ಒಳ್ಳೆಯ 4 ರೀತಿಯಾಗಿರ್ತಕ್ಕಂತಹ ದೃಷ್ಟಾಂತವನ್ನು ಕೊಟ್ಟರೆ ಇಲ್ಲಿ ಯಾವುದೆಲ್ಲ ಅಂತ ಕೇಳಿದ್ರೆ, ಪೂರ್ಣನಾಭಿ, ಒಂದು ಜೇಡರ ಹುಳು ತಾನು ಸೃಷ್ಟಿ ಮಾಡಿ ಮತ್ತೆ ಪುನಃ ಆ ಎಲ್ಲ ದಾರವನ್ನು ಅಥವಾ ಅದರ ವ್ಯವಸ್ಥೆಯನ್ನು ಮತ್ತೆ ಪುನಃ ತನ್ನ ಹೊಟ್ಟೆ ಒಳಗೆ ಸ್ವೀಕಾರ ಮಾಡ್ತದೆ. ಅಂದರೆ ಒಮ್ಮೆ ಒಳಗಿರತಕ್ಕಂತಹ ಒಂದು ರಸದ ಮೂಲಕವಾಗಿ ಒಂದು ಬಲೆಯನ್ನು ಹಿಡಿತದೆ. ಬಲೆಯನ್ನು ಹಿಡಿಯುವ ಮೂಲಕವಾಗಿ ಒಂದು ವ್ಯವಸ್ಥೆಯನ್ನು ಉಂಟು ಮಾಡ್ತದೆ. ಹಾಗೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಜಗತ್ತನ್ನು ಸೃಷ್ಟಿ ಮಾಡಿ ಆ ಜಗತ್ತಿನಲ್ಲಿ ಒಂದಷ್ಟು ಜೀವರಾಶಿಗಳನ್ನು ಅವರನ್ನು ಸೃಷ್ಟಿ ಮಾಡ್ತಾನೆ. ಯಾಕೆ ಸೃಷ್ಟಿ ಮಾಡ್ತಾನೆ ಅಂತ ಕೇಳಿದ್ರೆ ಅವರವರ ಯೋಗ್ಯತಾನುಸಾರವಾಗಿ ತಮ್ಮ ತಮ್ಮ ಕಾರ್ಯವನ್ನು ಮಾಡಬೇಕು ಅಂತ. ಹೀಗೆ ಯಥಾ ಪೃಥಿವ್ಯಾ ಔಷಧಿಗಳು ಹುಟ್ಟುತ್ತವೆ, ಹುಟ್ಟಿ ಮತ್ತೆ ಪುನಃ ನಾಶವಾಗ್ತವೆ. ಅದೇ ರೀತಿಯಾಗಿ ಯಥಾಸುತಃ ಪುರುಷಾತ್ ಕೇಶಲೋಮಾನಿ. ಸತ್ವವುಳ್ಳಂತಹ ಒಬ್ಬ ಜೀವಂತನಾಗಿರ್ತಕ್ಕಂತಹ ಪುರುಷನಿಂದಾಗಿ ಹೇಗೆ ಕೇಶಗಳು ಉಗುರುಗಳು ಹೇಗೆ ಹುಟ್ಟುತ್ತವೋ ಅದೇ ರೀತಿಯಾಗಿ ಅಕ್ಷರಾತ್ ಸಂಭವತೀಯ ವಿಶ್ವಂ. ಅಕ್ಷರನಾಮಕನಾಗಿರ್ತಕ್ಕಂತಹ ಅಕ್ಷರ ಅಂತ ಹೇಳ್ತೇವೆ. ಏನು ಅಕ್ಷರ? ಆ ಅಕಾರದಿಂದಾಗಿ ಆರಂಭಿಸಿಕೊಂಡು ಕ್ಷಕಾರ ಪರ್ಯಂತ ಇರತಕ್ಕಂತಹ ವರ್ಣಗಳು. ನಮಗೆ ಅಕಾರದಿಂದ ಕ್ಷಕಾರ ಇರತಕ್ಕಂತಹ ವರ್ಣಗಳು ಅಂತ ಹೇಳಿದ್ರೆ ನಮಗದು ಗೊತ್ತೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅಕಾರ ನಮಗೆ ಆ ಇತ್ಯಾದಿಗಳು ಶಬ್ದಗಳೇ ನಮಗದು ಗೊತ್ತಿಲ್ಲ. ಯಾಕೆ ಅಂತ ಕೇಳಿದ್ರೆ ನಾವು ಮುಂದಕ್ಕೆ ಹೋದ ಹಾಗೆ ಹಿಂದಿನ ವ್ಯವಸ್ಥೆಯನ್ನು ನಾವು ಮರೆತು ಬಿಡ್ತೇವೆ. ಹೀಗೆ ಈ ಅಕಾರದಿಂದಾಗಿ ಆರಂಭಿಸಿಕೊಂಡು ಕ್ಷಕಾರ ಪರ್ಯಂತ ಇರತಕ್ಕಂತಹ ವರ್ಣಗಳಲ್ಲಿ ಯಾರು ಪ್ರತಿಪಾದ್ಯಮಾನನಾಗಿದ್ದಾನೋ ಅವನು. ಯಾರು ಪ್ರತಿಪಾದ್ಯನಾಗಿದ್ದಾನೆ? ಭಗವಂತ. ವೇದ ಅಕಾರದಿಂದ ಆರಂಭಿಸಿಕೊಂಡು ಕ್ಷಕಾರ ಪರ್ಯಂತ ಇರತಕ್ಕಂತಹ ವರ್ಣಗಳೇ ಇರುವಂತಹದ್ದು. ಅದನ್ನು ಬಿಟ್ಟು ಬೇರೆ ವರ್ಣಗಳಿಲ್ಲ. ಹೀಗೆ ಎಲ್ಲ ವರ್ಣಗಳಿಂದಾಗಿ ಮುಖ್ಯತೆಯ ಪ್ರತಿಪಾದ್ಯನಾಗಿರತಕ್ಕಂತಹ ಭಗವಂತ. ಅಂತಹ ಭಗವಂತನಿಂದಾಗಿ ಸಂಭವತೀಯ ವಿಶ್ವಂ. ಈ ವಿಶ್ವ ಉಂಟಲ್ವ, ಯಾರಿಂದ ಹುಟ್ಟಿದ್ದು ಅಂತ ಕೇಳಿದ್ರೆ ಭಗವಂತನಿಂದ ಹುಟ್ಟಿದ್ದು ಅಂತ ಆಯಿತು. ಹೀಗೆ ಹೇಳಿದ ಮೇಲೆ ಇದಕ್ಕೆ ಒಳ್ಳೆಯ ಇನ್ನಷ್ಟು ದೃಷ್ಟಾಂತವನ್ನು ಕೊಡ್ತಾರೆ. ಇದು ಏನು ಅಂತ ಕೇಳಿದ್ರೆ ಕೆಲವೆಲ್ಲ ವಾದವನ್ನು ಹೇಳ್ತಾರೆ. ಭಗವಂತ ಜಗತ್ತಿಗೆ ಕಾರಣ ಅಂತ ಹೇಳಿದ್ರೆ ಹಾಲಿದೆ, ಹಾಲು ಮೊಸರಾಗ್ತದೆ.
ಹಾಲು ಮೊಸರಾಗಲಿಕ್ಕೆ ಏನು ಯಾವುದೋ ಒಂದು ಹೆಪ್ಪನ್ನು ಹಾಕ್ತೇವೆ. ಹೆಪ್ಪನ್ನು ಹಾಕಿದಾಗ ಅದು ಹಾಲು ಮೊಸರಾಗಿ ಬಿಡ್ತದೆ. ಅದೇ ರೀತಿಯಾಗಿ ಜಗತ್ತಿಗೆ ಕಾರಣನು ಅಂದರೆ ಭಗವಂತ ಬೇಕಾಗಿಲ್ಲ. ನಿಮಗೆ ಹಾಲು ಮೊಸರಾಗಲಿಕ್ಕೆ ಹೇಗೆ ಒಂದು ನಿಮಿತ್ತನೋ ಆ ರೀತಿಯಾಗಿರ್ತಕ್ಕಂತಹ ಭಗವಂತ ಕಾರಣ ಇಲ್ಲ. ಹಾಗಲ್ಲ ಭಗವಂತ ಕಾರಣ. ಅದನ್ನು ಕೂಡ ಎಲ್ಲ ನಿರಾಕರಣೆ ಮಾಡ್ತಾರೆ. ಮತ್ತೆ ಇನ್ನು ಕೆಲವು ಹೇಳ್ತಾರೆ ಜಗತ್ತಿಗೆ ಕಾರಣ ಹೇಗೆ ಅಂತ ಕೇಳಿದ್ರೆ ಭಗವಂತನನ್ನು ನಾವು ಜಗತ್ತಿನಲ್ಲಿ ಆರೋಪ ಮಾಡುವುದು. ವಾಸ್ತವಿಕವಾಗಿ ದೇವರಿಲ್ಲ. ಯಾಕೆ? ಕಾಣತಕ್ಕಂತಹ ದೇವರು ಸುಳ್ಳು. ಅವನು ಏನು ಕಾಣ್ತಾ ಇದ್ದಾನೆ, ನಾವೇನು ಪ್ರದಕ್ಷಿಣೆ ಬರ್ತೇವೆ, ನಾವೇನು ದೇವರನ್ನು ನೋಡ್ತೇವೆ ಅಥವಾ ದೇವರನ್ನ ವಿಷಯಕವಾಗಿ ನಾವು ಮಾತಾಡ್ತೇವೆ, ಅದು ಸುಳ್ಳು. ದೇವರಿಲ್ವೇ ಇಲ್ಲ. ಈ ರೀತಿಯಾಗಿರ್ತಕ್ಕಂತಹ ವಾದ ಕೆಲವಿದೆ. ಕಾಣತಕ್ಕಂತಹ ದೇವರನ್ನೇ ಸುಳ್ಳು ಅಂತ ಹೇಳಿಬಿಡುವಂತಹದ್ದು. ಕಾಣತಕ್ಕಂತಹ ದೇವರನ್ನು ಸುಳ್ಳು ಅಂತ ಹೇಳಿದ್ರೆ ಇವನು ಇರುವಂತಹದ್ದು ಸುಳ್ಳು ಅಂತ ಆಗಿಬಿಡ್ತದೆ. ಹಾಗೆ ಏನು ಜಗತ್ತಿದೆ, ಜಗತ್ತು ವಾಸ್ತವಿಕವಾಗಿರತಕ್ಕಂತಹ ಜಗತ್ತೇನಿದೆ ಅದು ಸುಳ್ಳು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಜಗತ್ತು ನಮಗೆ ಕಣ್ಣಿಗೆ ಕಾಣ್ತಾ ಉಂಟು. ಕಣ್ಣಿಗೆ ಕಾಣತಕ್ಕಂತಹ ಜಗತ್ತನ್ನು ಸುಳ್ಳು ಅಂತ ಹೇಳಿದ್ರೆ ಮೂರ್ಖ ಅಂತ ಆಗ್ತದೆ. ಹಾಗೆ ಕಣ್ಣಿಗೆ ಕಾಣತಕ್ಕಂತಹ ಜಗತ್ತನ್ನ ಸುಳ್ಳು ಅಂತ ಹೇಳಲಿಕ್ಕೆ ಬರೋದಿಲ್ಲ. ತದನಂತರದಲ್ಲಿ ಹೇಳ್ತಾರೆ ಈ ಜೇಡರ ಒಂದು ಭ್ರಮೆ ಏನು, ಜೇಡ ಒಂದು ದೃಷ್ಟಾಂತ ಒಂದು ಏನು ತನ್ನ ಹೊಟ್ಟೆ ಒಳಗಿರತಕ್ಕಂತಹ ಒಂದು ವ್ಯವಸ್ಥೆಯಿಂದಾಗಿ ಅದು ಜಗತ್ ಒಂದು ಬಲೆಯನ್ನು ಹಿಡಿತದೆ. ಅದೇ ರೀತಿಯಾಗಿ ಮತ್ತೆ ಪುನಃ ಬಲೆಯನ್ನು ಉಪಸಂಹಾರ ಮಾಡ್ತದೆ. ಈ ರೀತಿಯಾಗಿ ವ್ಯವಸ್ಥೆನ ಅಂತ ಕೇಳಿದ್ರೆ ಭಗವಂತ ಕೇವಲ ಅಷ್ಟೇ ಅಲ್ಲ. ಭಗವಂತ ಸೃಷ್ಟಿ ಮಾಡ್ತಾನೆ. ಹೇಗೆ ಸೃಷ್ಟಿ ಮಾಡ್ತಾನೆ ಅಂತ ಕೇಳಿದ್ರೆ ನಾನಾಷ್ಟು ಲೋಕವನ್ನ ಸೃಷ್ಟಿ ಮಾಡಿದಾಗ ಭಗವಂತ ಹೇಗೆ ಸೃಷ್ಟಿ ಮಾಡ್ತಾನೆ ಅಂತ ಕೇಳಿದ್ರೆ ಎಲ್ಲವನ್ನೂ ಕೂಡ ಭಿನ್ನ ಭಿನ್ನವಾಗಿರ್ತಕ್ಕಂತಹ ರೂಪ, ಭಿನ್ನ ಭಿನ್ನವಾಗಿರ್ತಕ್ಕಂತಹ ಕ್ರಿಯೆ. ಯಾಕೆ? ನಮಗೆ ಈಗಿನ ವ್ಯವಸ್ಥೆಯನ್ನು ನೋಡಿದಾಗ, ಲೌಕಿಕವಾಗಿರ್ತಕ್ಕಂಥ ದೃಷ್ಟಾಂತವನ್ನು ನೋಡಿದಾಗ ನಾವು ಹೆಬ್ಬೆಟ್ಟನ್ನು ಹೇಳ್ತೇವೆ. ಹೆಬ್ಬೆಟ್ಟು ಯಾಕೆ? ಎಲ್ಲರ ಹೆಬ್ಬೆಟ್ಟುಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹದ್ದು, ಒಂದಂತೆ ಒಂದಿಲ್ಲ. ಒಂದು ಕಡೆ ನಾವು ವ್ಯವಸ್ಥೆಯನ್ನ ಕೊಟ್ಟಾಗ ಅದು ಒಬ್ಬರಂತೆ ಒಬ್ಬರದ್ದಿರುವುದಿಲ್ಲ ಹೆಬ್ಬೆಟ್ಟು. ಅಂದರೆ ಏನು? ಭಗವಂತ ಒಬ್ಬ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದಾಗ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಾಗ ಪ್ರತ್ಯೇಕವಾಗಿ ಅವರೆಲ್ಲರನ್ನೂ ಕೂಡ ಭಿನ್ನವಾಗಿ ಸೃಷ್ಟಿ ಮಾಡ್ತಾನೆ. ಅವರಲ್ಲಿರ್ತಕ್ಕಂತಹ ಒಬ್ಬರಲ್ಲಿರ್ತಕ್ಕಂತಹ ಒಂದೊಂದು ಗುಣಗಳು, ವರ್ಣಗಳು, ಕ್ರಿಯೆಗಳು ಎಲ್ಲವೂ ಭಿನ್ನ. ಕೆಲವು ಸಂದರ್ಭದಲ್ಲಿ ಪೂರ್ಣವಾಗಿ ವಿರುದ್ಧವಾಗಿರ್ತಕ್ಕಂತಹದ್ದನ್ನು ಸೃಷ್ಟಿ ಮಾಡ್ತಾನೆ. ಹೀಗೆ ಭಗವಂತನ ಸೃಷ್ಟಿ ಅಂತ ಹೇಳ್ತಾರೆ. ಇದಕ್ಕೋಸ್ಕರವಾಗಿ ಆ ಭಗವಂತನ ಸೃಷ್ಟಿಯನ್ನ ಮಾಡಿದಾಗ ಇಲ್ಲಿ ಹೇಗೆ ಸೃಷ್ಟಿ ಮಾಡ್ತಾನೆ ಅಂತ ಕೇಳಿದ್ರೆ ಜೀವರ ಅನಾದಿಯಾಗಿರತಕ್ಕಂತಹ ಕರ್ಮ, ಜೀವರ ಅನಾದಿಯಾಗಿರತಕ್ಕಂತಹ ಯೋಗ್ಯತೆ. ಜೀವನಿಗೆ ಕರ್ಮ ಮತ್ತು ಯೋಗ್ಯತೆ ಇದೆರಡೂ ಕೂಡ ಅವನ ಜೊತೆಗಿರ್ತದೆ. ಯಾಕೆ? ಕರ್ಮವನ್ನು ನಾವು ಪೂರ್ಣವಾಗಿ ನಾಶ ಮಾಡಲಿಕ್ಕಾಗುವುದಿಲ್ಲ, ಯೋಗ್ಯತೆಯನ್ನು ಕೂಡ ಪೂರ್ಣವಾಗಿ ನಾಶ ಮಾಡಲಿಕ್ಕಾಗುವುದಿಲ್ಲ. ಯೋಗ್ಯತೆ, ಕರ್ಮ ಇದೆರಡೂ ಕೂಡ ಆ ಜೀವನ ಸ್ವರೂಪಕ್ಕೆ ಅದು ಅಂಟಿಕೊಂಡಿರುವಂತಹದ್ದು. ಹೀಗೆ ಭಗವಂತನ ಸೃಷ್ಟಿ, ಹೀಗೆ ಭಗವಂತ ಸೃಷ್ಟಿ ಮಾಡ್ತಾನಲ್ವಾ, ಆ ತಾರತಮ್ಯದ ವ್ಯವಸ್ಥೆಗೆ ಅನುಸಾರವಾಗಿ ಭಗವಂತ ಸೃಷ್ಟಿಯನ್ನ ಮಾಡ್ತಾನೆ ಅಂತ ಹೇಳ್ತಾರೆ. ತದನಂತರದಲ್ಲಿ ಈ ವೈಷಮ್ಯ ನೈರ್ಗಣ್ಯ, ಪರಮಾತ್ಮನಿಗೆ ವೈಷಮ್ಯ ಆಗಲಿ ನೈರ್ಗಣ್ಯ. ಒಬ್ಬನನ್ನ ಕಂಡಾಗ ಪ್ರೀತಿ, ಒಬ್ಬನನ್ನ ಕಂಡಾಗ ದ್ವೇಷ ಅದಿಲ್ವೇ ಇಲ್ಲ. ಅದು ನಮ್ಮ ಗುಣ. ಯಾಕೆ? ಜೀವನ ಗುಣ ಅದು. ನಮಗೆ ಬೇಕಾದವರಲ್ಲಿ ಪ್ರೀತಿ, ಇನ್ನು ನಮಗೆ ಯಾರಲ್ಲಿ ಆಗೋದಿಲ್ವೋ ಅವರಲ್ಲಿ ದ್ವೇಷ. ಇದು ಜೀವನ ಗುಣ. ಈ ಜೀವನ ಗುಣ ಏನಾಗುವಂತಹದ್ದು ಅದು ಭಗವಂತನಲ್ಲಿ ನಾವು ಹೇಳಲಿಕ್ಕೆ ಬರೋದೇ ಇಲ್ಲ. ಯಾವ ಕಾಲಕ್ಕೂ ಕೂಡ ಅದನ್ನು ಹೇಳಲಿಕ್ಕೆ ಬರೋದೇ ಇಲ್ಲ. ಈ ಜೀವನದಲ್ಲಿರತಕ್ಕಂತಹ ಗುಣವನ್ನು ಭಗವಂತನಲ್ಲಿ ಕಿಂಚಿತ್ತೂ ಕೂಡ ಆರೋಪ ಮಾಡಲಿಕ್ಕೆ ಬರೋದೇ ಇಲ್ಲ. ಹೀಗೆ ಹೇಳ್ತಾರೆ. ತದನಂತರದಲ್ಲಿ ಭಗವಂತ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾರಲ್ವ, ಆ ಸೃಷ್ಟಿ ಮಾಡುವಂತಹದ್ದು ಅದರಿಂದ ಅವನಿಗೇನಾದರೂ ಪ್ರಯೋಜನ ಉಂಟಾ ಕೇಳಿದರೆ ಇಲ್ಲ. ಯಾಕೆ?
ಅವನಿಗೆ ಜಗತ್ತಿನ ಸೃಷ್ಟಿಯಿಂದಾಗಿ ಏನೂ ಆಗಬೇಕಾಗಿಲ್ಲ. ಜಗತ್ತನ್ನು ಸೃಷ್ಟಿ ಮಾಡಿದ್ರೂ ಕೂಡ ಭಗವಂತ ಒಂದೇ ರೀತಿ ಇರ್ತಾನೆ. ಭಗವಂತ ಜಗತ್ತನ್ನು ಸೃಷ್ಟಿ ಮಾಡದೇ ಇದ್ದರೂ ಕೂಡ ಭಗವಂತ ಅದೇ ರೀತಿಯಾಗಿರ್ತಾನೆ. ವೃದ್ಧಿಯೂ ಇಲ್ಲ, ಹ್ರಾಸವೂ ಇಲ್ಲ. ನಾವಾದರೂ ಕೂಡ ನಾವಲ್ಲಿ ವೃದ್ಧಿ ಹ್ರಾಸಾದಿಗಳು ಬರ್ತವೆ. ನಮಗೆ ಯಾವುದೋ ಒಂದು ಅತ್ಯಂತ ಖುಷಿಯಾಗಿರ್ತಕ್ಕಂಥ ವಿಷಯಗಳನ್ನು ಕೇಳಿದಾಗ, ಖುಷಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡಿದಾಗ ನಮಗೇನಾಗ್ತದೆ, ತುಂಬ ನಾವು ಆನಂದವನ್ನು ಪಡ್ತೇವೆ. ಆದರೆ ಅದೇ ದುಃಖದಾಯಕವಾಗಿರ್ತಕ್ಕಂತಹ ವಿಷಯ ಇದ್ದಾಗ ನಮಗೆ ದುಃಖಾದಿಗಳನ್ನು ಅನುಭವಿಸ್ತೇವೆ. ಹೀಗೆ ಭಗವಂತನಲ್ಲಿ ವೃದ್ಧಿಯೂ ಇಲ್ಲ, ಹ್ರಾಸವೂ ಇಲ್ಲ, ವೈಷಮ್ಯವೂ ಇಲ್ಲ, ನೈರ್ಘಣ್ಯವೂ ಇಲ್ಲ. ಇಂತಹ ಭಗವಂತ ಅಂತ ಹೇಳ್ತಾರೆ. ತದನಂತರದಲ್ಲಿ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡ್ತಾನಲ್ವ, ಸೃಷ್ಟಿ ಮಾಡಿರ್ತಕ್ಕಂತಹ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡ್ತಾನೆ? ಅನಾಯಾಸವಾಗಿ. ಅವನಿಗೆ ಕಷ್ಟಪಡಬೇಕು, ಏನೋ ಒಂದು ಅದಕ್ಕೆ ಬೇಕಾಗಿ ಏನೋ ನಾವೀಗ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು, ನಮಗೊಂದು ಮನೆ ಕಟ್ಟಬೇಕು ಅಂತ ಆದರೆ ನಾವೇನು ಮಾಡ್ತೇವೆ? ನಮಗೆ ಕಷ್ಟ ಇದೆ. ಏನು ಕಷ್ಟ? ಅದಕ್ಕೆ ಬೇಕಾಗಿದ್ದ ಸಾಮಗ್ರಿಗಳನ್ನು ಒಟ್ಟು ಮಾಡಬೇಕು, ಅದಕ್ಕೆ ಬೇಕಾಗಿರತಕ್ಕಂತಹ ಹಣವನ್ನು, ಸಂಪತ್ತನ್ನು ಒಟ್ಟು ಮಾಡಬೇಕು, ಅದಕ್ಕೆ ಬೇಕಾಗಿರತಕ್ಕಂತಹ ವ್ಯಕ್ತಿಗಳನ್ನು ಹುಡುಕಬೇಕು. ಹೀಗೆ ಎಲ್ಲವೂ ಕೂಡ ನಮಗೆ ಏನು ಆಯಾಸಪಟ್ಟು ಅದಕ್ಕೆ ಕಷ್ಟ ಸಾಧ್ಯವಾಗಿ ನಾವು ಕರ್ಮವನ್ನು ಮಾಡುವಂತಹದ್ದು. ಭಗವಂತ ಹಾಗಲ್ಲ. ಭಗವಂತ ಸೃಷ್ಟಿ ಮಾಡ್ತಾನೆ ಅಥವಾ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಇಲ್ಲ, ಅನಾಯಾಸವಾಗಿ. ಭಗವಂತನ ಸೃಷ್ಟಿ ಹೇಗೆ ಅಂತ ಕೇಳಿದ್ರೆ ಲೀಲೆಯೇವ. ಅವನು ಸೃಷ್ಟಿ ಮಾಡುವಂತಹದ್ದಾಗಲಿ ಲೀಲಾಜಾಲವಾಗಿ ಹೇಗೆ ನಾವು ಸಹಜವಾಗಿ ನಾವು ಇರ್ತೇವೆಯೋ ಅದೇ ರೀತಿಯಾಗಿ ಭಗವಂತ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಎಂಬುದಾಗಿ ಭಗವಂತನ ಸರ್ವೋತ್ಕೃಷ್ಟತ್ವವನ್ನು ಈ ಉಪನಿಷತ್ತು, ಈ ಮಂತ್ರ ನಮಗೆ ತಿಳಿಸಿಕೊಡ್ತದೆ. ತದನಂತರದಲ್ಲಿ ವಿಶ್ವದ ಸೃಷ್ಟಿಗೆ ಪರಮಾತ್ಮ ಕರ್ತೃ ಅಂತ ಹೇಳುವಂತಹದ್ದನ್ನು ಮತ್ತಷ್ಟು ಸಮರ್ಥನೆ ಮಾಡ್ತದೆ ಈ ಉಪನಿಷತ್ತು, ಈ ಮಂತ್ರ. ಹೇಗೆ ಅಂತ ಕೇಳಿದ್ರೆ, ತಪಸ ಚೀಯತೆ ಬ್ರಹ್ಮ ತಥೋ ಅನ್ನಂ ಅಭಿಜಾಯತೆ ಅನ್ನ ಪ್ರಾಣ ಮನಸ್ಸತ್ಯಂ ಲೋಕಾಹ ಕರ್ಮಸು ಚಾಮೃತಂ. ಹೇಗೆ ಅಂತ ಕೇಳಿದ್ರೆ, ಈ ಅವಿನಾಶಿಯಾಗಿರ್ತಕ್ಕಂತಹ ಭಗವಂತ ವಿನಾಶ ಇಲ್ಲ ಅಂತ ಹೇಳಿದ್ರು. ಏನು ಭಗವಂತನಿಗೆ ಏನು ನಾಶವೇ ಆಗೋದಿಲ್ಲ, ಅಕ್ಷರ ಅಂತ ಹೇಳಿದ್ರು ಅವನನ್ನು. ಯಾಕೆ? ನಾವು ನಾಶ ಹೊಂದ್ತೇವೆ. ನಮ್ಮಲ್ಲಿರ್ತಕ್ಕಂತಹ ನಾವು ಇವತ್ತಿದ್ದೇವೆ, ನಾಳೆ ಇರ್ತೇವೋ ಇಲ್ಲ, ವ್ಯವಸ್ಥೆ ನಮಗೆ ಗೊತ್ತಿಲ್ಲ. ಯಾಕೆ? ಈಗ ಇರತಕ್ಕಂತಹ ವ್ಯಕ್ತಿ ಮುಂದಿನ ಕ್ಷಣಕ್ಕೆ ಇದ್ದಾನ ಇಲ್ವ ಅಂತ ಗೊತ್ತಿಲ್ಲ. ಆದರೆ ಭಗವಂತ ಮಾತ್ರ ಹಾಗಲ್ಲ. ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲದ ತನಕ ಒಂದೇ ರೀತಿಯಾಗಿ ಭಗವಂತನಿರ್ತಾನೆ. ಅಂತಹ ಭಗವಂತ ಏನಾಗ್ತಾನೆ ಅಂತ ಕೇಳಿದ್ರೆ, ತಪಸಾಚೀಯತೆ, ಅವನು ತಪಸಂತಾಪಿ, ಆಲೋಚನೆ, ಅವನು ಆಲೋಚನೆಯನ್ನು ಮಾಡ್ತಾನಂತೆ ಭಗವಂತ ಯಾವತ್ತೂ ಕೂಡ ಅವನು ಎಲ್ಲಿಯೂ ಕೂಡ ನಮಗೆ ರಾಮಾವತಾರದಲ್ಲಿಟ್ಟುಕೊಳ್ಳುವಾಗ ಅಥವಾ ಕೃಷ್ಣಾವತಾರದಲ್ಲಿಟ್ಟುಕೊಳ್ಳುವಾಗ ನಾವು ಭಗವಂತನನ್ನು ಏನು ಮಾಡ್ತೇವೆ? ಭಗವಂತ ಅವತಾರವನ್ನು ಮಾಡಿ ಯಾಕೆ ಮಾಡಿದ ಅಂತ ಕೇಳಿದರೆ, ಅವನಿಗೆ ಕಂಸಾದಿಗಳ ಸಂಹಾರ ಆಗಬೇಕಿತ್ತು. ರಾವಣ ಕುಂಭಕರ್ಣಾದಿಗಳ ಸಂಹಾರವಾಗಬೇಕಿತ್ತು. ಇನ್ನು ಶೂರ್ಪಣಕ್ಕೆ ಇತ್ಯಾದಿಯವರ ಇದಕ್ಕೋಸ್ಕರವಾಗಿ ಭಗವಂತ ರಾಮದೇವರಾಗಿ ಹುಟ್ಟಿದ್ದು ಅಥವಾ ಕೃಷ್ಣದೇವರಾಗಿ ಹುಟ್ಟಿದ್ದ ಅಂತ ಕೇಳಿದರೆ, ಕೇವಲ ಅಷ್ಟಕ್ಕೆ ಮಾತ್ರ ಭಗವಂತ ಹುಟ್ಟಿ ಬರಬೇಕು ಅಂತ ಇರಲಿಲ್ಲ. ಕೇವಲ ರಾಮದೇವರು ಯಾವುದೋ ಒಂದು ರಾಕ್ಷಸನ ಸಂಹಾರಕ್ಕೋಸ್ಕರವಾಗಿ ಭಗವಂತ ಹುಟ್ಟಬೇಕು, ರಾಮನಾಗಿ ಹುಟ್ಟಬೇಕು, ಅಥವಾ ಕೃಷ್ಣನಾಗಿ ಹುಟ್ಟಬೇಕು, ಅಥವಾ ಹಯಗ್ರೀವನಾಗಿ ಹುಟ್ಟಬೇಕು, ಅಥವಾ ವೇದವ್ಯಾಸ ಅಥವಾ ಇನ್ನಿತರ ರೂಪದಿಂದ ಹುಟ್ಟಬೇಕು ಅಂತ ಏನಿಲ್ಲ. ಅವನು ಕೇವಲ ಸಂಕಲ್ಪ ಮಾತ್ರೋತಿ ಸಕಲೋಪಿ ಸಸ್ಯಾತ್ ಅಂತ ಹೇಳುವಂತಹದ್ದು. ಸಂಕಲ್ಪ ಮಾತ್ರ ಭಗವಂತ ಕೇವಲ ಸಂಕಲ್ಪ ಮಾಡಿದರೆ ಸಾಕಂತೆ. ಏನು? ಇದಾಗಬೇಕು, ಇದಾಗಬಾರ್ದು, ಈ ರೀತಿಯಾಗಿರ್ತಕ್ಕಂಥ ಸಂಕಲ್ಪ ಮಾತ್ರದಿಂದಾಗಿ ಭಗವಂತನ ಜಗತ್ತು ಆಗಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದ್ರೆ ಭಗವಂತ ಜಗತ್ತಾಗ್ತದೆ. ಜಗತ್ತು ನಾಶವಾಗಬೇಕು, ಜಗತ್ತು ನಾಶವಾಗ್ತದೆ. ಅಷ್ಟಕ್ಕೆ ಮಾತ್ರ ಭಗವಂತ ಹುಟ್ಟಿ ಬರಬೇಕು ಅಂತ ಏನಿಲ್ಲ. ಆದರೆ
ಏನು ಯಾಕೋಸ್ಕರವಾಗಿ ಭಗವಂತ ಅವತಾರಗಳನ್ನು ಮಾಡ್ತಾನೆ? ಮರ್ತ್ಯಾವತಾರಸ್ಯ ಮರ್ತ್ಯ ಶಿಕ್ಷಣಂ. ನಾವು ಅವನನ್ನು ಅನುಸರಿಸಬೇಕು, ಆ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಅನುಸರಿಸಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಭಗವಂತ ಅವತಾರವನ್ನು ಎತ್ತಿ ಬರ್ತಾನೆ. ಆದರೂ ಕೂಡ ಇಲ್ಲಿ ಉಪನಿಷತ್ತು ಹೇಳುವಂತಹದ್ದು, ಈ ಅವಿನಾಶಿ ಆಗಿರ್ತಕ್ಕಂತಹ ಭಗವಂತ ಏನು ಮಾಡ್ತಾನೆ? ಅವನು ಸೃಷ್ಟಿ ಮಾಡಬೇಕು ಎಂಬಂತಹ ಒಂದು ಆಲೋಚನೆಯನ್ನು ಮಾಡ್ತಾನಂತೆ. ಆಲೋಚನೆಯನ್ನು ಮಾಡಿದಾಗ ಅದರಿಂದ ಏನಾಗ್ತದೆ? ಆಲೋಚನೆ ಮಾಡ್ತಾನೆ. ಅವನ ಆಲೋಚನೆಯಿಂದಾಗಿ ಬ್ರಹ್ಮ ತಪಸಾ ಚೀಯತೆ ಬ್ರಹ್ಮ ತತಃ ಅನ್ನಂ ಅಭಿಜಾಯತೆ. ಭಗವಂತ ಅದರಿಂದಾಗಿ ಅನ್ನ ಹುಟ್ಟುತ್ತದೆ. ಅನ್ನ ಅಂತ ಹೇಳಿದರೆ ಯದತ್ತಿದನ್ನಂ, ಅತೃತ್ವ ಅತ್ತಾಚರಾಚರ ಗ್ರಹಣ ಅಂತ ಇಡೀ ಜಗತ್ತನ್ನು ಭಗವಂತ ನುಂಗ್ತಾನೆ. ಯಾಕೆ? ಅವನಿಗೆ ಆಹಾರ ಯಾವುದು ಅಂತ ಕೇಳಿದ್ರೆ ಜಗತ್ತೇ ಆಹಾರ ಭಗವಂತನಿಗೆ. ನಮಗೆ ಹೇಗೆ ಯಾವುದೋ ಒಂದು ಲೌಕಿಕವಾಗಿರತಕ್ಕಂಥ ಆಹಾರ ನಮಗೆ ಅನ್ನವೋ ನಾವು ತಿಂತೇವೆಯೋ, ಭಗವಂತನಿಗೆ ಆಹಾರ ಯಾವುದು, ಅನ್ನ ಯಾವುದು ಅಂತ ಕೇಳಿದ್ರೆ ಜಗತ್ತೇ ಅನ್ನ ಭಗವಂತ. ಅನ್ನಮಭಿಜಾಯತೆ. ತದನಂತರದಲ್ಲಿ ಅನ್ನಾತ್ ಪ್ರಾಣ, ಅನ್ನದಿಂದಾಗಿ ಏನು ಭಗವಂತ ಭಗವಂತನಿಂದಾಗಿ ಅನ್ನ ಹುಟ್ಟಿತು, ಅನ್ನದಿಂದಾಗಿ ಪ್ರಾಣ, ಮನಸ್ಸು, ಹೀಗೆ ಈ ಮತ್ತೆ ಬ್ರಹ್ಮಲೋಕ ಸತ್ಯಲೋಕ ಇದು ಹುಟ್ಟುತ್ತದೆ. ಸತ್ಯ ಲೋಕ ಕರ್ಮಸು, ಅದರಿಂದಾಗಿ ಕರ್ಮ ಹುಟ್ಟುತ್ತದೆ. ತದನಂತರದಲ್ಲಿ ಆ ಕರ್ಮದಿಂದಾಗಿ ಅಮೃತ, ಅದಕ್ಕೆ ಕರ್ಮವನ್ನು ಮಾಡ್ತಾನೆ. ಕರ್ಮವನ್ನು ಮಾಡಿದ್ರಿಂದಾಗಿ ಆ ಕರ್ಮಕ್ಕೆ ಸರಿಯಾಗಿರ್ತಕ್ಕಂತಹ ಸ್ವರ್ಗ ಮತ್ತು ನರಕ, ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ನಮಗೆ ಉಪನಿಷತ್ತು ಹೇಳ್ತದೆ. ಅಂದರೆ ಭಗವಂತ ಹುಟ್ಟುತ್ತಾನೆ. ಭಗವಂತ ಹುಟ್ಟಿದಾಗ ಅವನು ಯಾವ ರೀತಿಯಾಗಿ ಅವನಿಂದ ಹುಟ್ಟುವಂತಹದ್ದು ಅಂತ ಕೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ಸೃಷ್ಟಿ ಪ್ರಕ್ರಿಯೆಯನ್ನು ಹೇಳ್ತಾರೆ. ಪೃಥಿವ್ಯಾ ಓಷಧಯ ಓಷಧೀಭ್ಯೋನ್ನಂ ಅನ್ನಾತ್ ಪುರುಷ ಅಂತ ಹೇಳಿಕೊಂಡು ಈ ರೀತಿಯಾಗಿ ಸೃಷ್ಟಿಯ ಪ್ರಕ್ರಿಯೆಯನ್ನು ಹೇಳಿಕೊಂಡು ಬರ್ತಾರೆ. ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದಾಗ ಆ ಜಗತ್ತು ಹುಟ್ಟಿದಂತಹ ಕ್ರಮ ಹೇಗೆ ಅಂತ ಕೇಳಿದರೆ ಪ್ರಕ್ರಿಯೆ. ಭಗವಂತನಿಂದಾಗಿ ಪ್ರಾಣ ಹುಟ್ಟಿತು, ಪ್ರಾಣನಿಂದಾಗಿ ಮನಸ್ಸು ಹುಟ್ಟಿತು, ಮನಸ್ಸಿನಿಂದಾಗಿ ಸತ್ಯಾದಿ ಲೋಕಗಳು, ಲೋಕದಿಂದಾಗಿ ಕರ್ಮ, ಕರ್ಮಕ್ಕೆ ಅನುಸಾರವಾಗಿ ಅದಕ್ಕೆ ಅನುಸಾರವಾಗಿರತಕ್ಕಂಥ ಸತ್ಯ ಸ್ವರ್ಗ ಮೋಕ್ಷ, ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಹೇಳ್ತಾರೆ. ಇಲ್ಲಿ ಅನ್ನ ಅಂತ ಹೇಳಿದ್ರೆ ಏನು? ಅನ್ನ ಶಬ್ದಕ್ಕೆ ಯಾವುದೋ ಒಂದು ಲೌಕಿಕವಾಗಿರ್ತಕ್ಕಂತಹ ಅನ್ನ ಅಂತ ಹೇಳಿದ್ರೆ, ಅನ್ನ ಶಬ್ದಕ್ಕೆ ಉಪನಿಷತ್ತು ವೇದಗಳು ಅನ್ನ ಶಬ್ದವನ್ನು ಅಥವಾ ಇತ್ಯಾದಿ ಪ್ರಯೋಗವನ್ನು ಮಾಡಿದಾಗ ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಅರ್ಥ ಅಂತ ಕೇಳಿದ್ರೆ, ಅನ್ನ ಅಂತ ಹೇಳಿದ್ರೆ ಅನ್ನದ ಅಭಿಮಾನಿ ದೇವತೆ ಅಂತ ಅರ್ಥವನ್ನು ಮಾಡಬೇಕು. ಅಂದರೆ ಅನ್ನಕ್ಕೆ ಅದರ ಅನ್ನಾಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ, ತದನಂತರದಲ್ಲಿ ಅವಳಿಂದಾಗಿ ಹುಟ್ಟಿರತಕ್ಕಂತಹದ್ದು ಇಂದ್ರಿಯಗಳು, ಆ ಇಂದ್ರಿಯದಲ್ಲಿಂದಾಗಿ ಸತ್ಯ, ಇನ್ನು ಲೋಕಗಳು, ಲೋಕದಲ್ಲಿರ್ತಕ್ಕಂತಹ ಲೋಕದ ಅಭಿಮಾನಿ ದೇವತೆಗಳು, ಲೋಕದ ಅಭಿಮಾನಿ ದೇವತೆಗಳಿಂದಾಗಿ ತದನಂತರದಲ್ಲಿ ಏನು ಕರ್ಮ, ಈ ರೀತಿಯಾಗಿರ್ತಕ್ಕಂಥ ಸೃಷ್ಟಿ ಪ್ರಕ್ರಿಯೆಯನ್ನು ಹೇಳ್ತಾರೆ. ಆದ್ದರಿಂದಾಗಿ ಈ ಭಗವಂತನ ಸೃಷ್ಟಿಯಾದಿಗಳಾಗಲಿ ಅಥವಾ ಭಗವಂತ ಏನು ಜಗತ್ತನ್ನು ಸೃಷ್ಟಿ ಮಾಡಿದ ಅಂತ ಏನು ವಾಕ್ಯಗಳಿದೆ, ಆ ರೀತಿಯಾಗಿರ್ತಕ್ಕಂತಹ ವಾಕ್ಯಗಳಿಗೆ ಏನರ್ಥ ಅಂತ ಕೇಳಿದ್ರೆ ತತ್ತದ್ದೇವತೆಗಳು ಅಂತ ಇಟ್ಟುಕೊಳ್ಳಬೇಕು. ಯಾಕೆ? ಔಷಧಯ ಸಂಬಂಧಂತೆ, ಔಷಧಿಗಳು ಮಾತಾಡ್ತವೆ ಅಂತ ಹೇಳಿದಾಗ ಹೇಗೆ ನಾವು ಆ ಔಷಧಿಗಳು ಮಾತಾಡಲಿಕ್ಕೆ ಸಾಮರ್ಥ್ಯ ಉಂಟಾ? ಇಲ್ಲ. ಯಾಕೆ? ಔಷಧಿ ಅಭಿಮಾನಿ ದೇವತೆಗಳು ಮಾತಾಡಿತು ಅಂತ ಹೇಳ್ತೇವೆ. ಆಪೋ ಬ್ರವನ್ ಮತ್ತೆ ತೇಜೋ ಐಕ್ಷಂತ, ತೇಜಸ್ಸು ನೋಡಿತು ಅಂತ ಹೇಳಿದಾಗ ತೇಜಸ್ಸು ನೋಡುವಂತಹದ್ದು ಅಂತ ಹೇಳಿದ್ರೆ ತೇಜೋಭಿಮಾನಿಯಾಗಿರ್ತಕ್ಕಂತಹ ದೇವತೆ ನೋಡಿದ, ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ ಮಾತನಾಡಿತು ಅಂತ ಹೇಗೆ ನಾವು ಅರ್ಥವನ್ನು ಮಾಡ್ತೇವೆಯೋ ಅದೇ ರೀತಿಯಾಗಿ ಆ ಅನ್ನಾದಿಗಳು ಹುಟ್ಟಿತು, ಲೋಕಾದಿಗಳು ಹುಟ್ಟಿತು ಅಂತ ಹೇಳಿದ್ರೆ, ಅನ್ನಾದಿಗಳು ಅಂತ ಹೇಳಿದ್ರೆ ಅನ್ನಕ್ಕೆ ಅನ್ನದ ಅಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ, ತದನಂತರದಲ್ಲಿ ಅದರಿಂದ 14 ಲೋಕಗಳು, ಅದರ ನಂತರ ಉಳಿದಂತಹ ಎಲ್ಲವುಗಳು ಅಂತ ಎಂಬುದಾಗಿ ಹೀಗೆ ನಾವು ಅರ್ಥವನ್ನು ಮಾಡಬೇಕು ಎಂಬುದಾಗಿ ನಮಗೆ ಉಪನಿಷತ್ತು ಅರ್ಥವನ್ನು ತಿಳಿಸಿಕೊಡ್ತದೆ.
ನಂತರದಲ್ಲಿ ಯಸ್ ಸರ್ವಜ್ಞ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ ತಸ್ಮಾದೇತದ್ ಬ್ರಹ್ಮನಾಮ ರೂಪಮನ್ನಂ ಚ ಜಾಯತೆ. ಉಪನಿಷತ್ತು ಆ ಭಗವಂತನ ವ್ಯವಸ್ಥೆಯನ್ನು ಮತ್ತಷ್ಟು ನಮಗೆ ತಿಳಿಸಿಕೊಡ್ತದೆ. ಯಸ್ ಸರ್ವಜ್ಞ ಸರ್ವವಿತ್, ಭಗವಂತ ಸರ್ವಜ್ಞ ಸರ್ವವಿತ್. ಭಗವಂತನನ್ನು ಉಪನಿಷತ್ತು ಕರೆದಿರತಕ್ಕಂಥ ಶಬ್ದ ಯಾವುದು ಅಂತ ಕೇಳಿದರೆ ಸರ್ವಜ್ಞ. ಯಾಕೆ ಭಗವಂತ ಸರ್ವಜ್ಞ? ಅವನಿಗೆ ಸರ್ವಂ ಜಾನಾತಿ ಸರ್ವಜ್ಞ, ಎಲ್ಲವೂ ಕೂಡ ಗೊತ್ತಿದೆ. ಏನು ಅವನಿಗೆಲ್ಲ ಗೊತ್ತಿದೆ? ಭೂತ ಭವಿಷ್ಯತ್ ವರ್ತಮಾನ ಎಲ್ಲವೂ ಕೂಡ ಗೊತ್ತಿದೆ. ನಮಗೆ ನಿನ್ನೆ ಆಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ನಮಗೆ ನೆನಪಿಟ್ಟುಕೊಳ್ಳುವಂತಹ ಒಂದು ವ್ಯವಸ್ಥೆಯಲ್ಲಿ ನಮಗಿಲ್ಲ. ಯಾಕೆ? ನಮ್ಮ ನೆನಪಿನ ಶಕ್ತಿ ಅದು ಭೂತವನ್ನಾಗಲಿ ಅಥವಾ ಭವಿಷ್ಯವನ್ನಾಗಲಿ ಅಥವಾ ವರ್ತಮಾನವನ್ನು ಕಿಂಚಿತ್ ಗ್ರಾಹ್ಯ ಮಾಡ್ತೇವೆ ಅಷ್ಟೇ ಹೊರತು ಭಗವಂತನಂತೆ ಭೂತ ಭವಿಷ್ಯತ್ ವರ್ತಮಾನ ಎಲ್ಲವನ್ನೂ ಕೂಡ ನಾವು ಗ್ರಹಣ ಮಾಡುವಂತಹ ಸಾಮರ್ಥ್ಯ ಇಲ್ಲ. ಆದರೆ ಭಗವಂತನನ್ನು ಕರೆಯುವಾಗ ಉಪನಿಷತ್ತು ಕರೆದಿರತಕ್ಕಂಥ ಶಬ್ದ ಯಾವುದು ಅಂತ ಕೇಳಿದ್ರೆ ಯಸ್ ಸರ್ವಜ್ಞ ಸರ್ವವಿತ್. ಭಗವಂತ ಸರ್ವಜ್ಞ. ಯಾಕೆ ಸರ್ವಜ್ಞ? ಭಗವಂತ ಸರ್ವವಿತ್, ಸರ್ವಂ ವೇತ್ತಿ, ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ ಭಗವಂತ. ಸರ್ವವಿತ್. ಯಸ್ಯ ಜ್ಞಾನಮಯಂ ತಪಃ, ಆ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ಆಪ್ತಕಾಮ, ಎಲ್ಲವನ್ನೂ ಪರಿಪೂರ್ಣ ತಿಳಿದವನು ಆಪ್ತಕಾಮ. ಇನ್ನು ಅವನ ಆಲೋಚನೆ ಅದು ಯಾಗಿದೆ? ಜ್ಞಾನರೂಪವಾಗಿರ್ತಕ್ಕಂತಹ ನಮ್ಮಂತೆ ಆಲೋಚನೆ ಅಂತ ಕೇಳಿದ್ರೆ ನಮ್ಮಂತೆ ಇರತಕ್ಕಂತಹ ಆಲೋಚನೆಗಳು ಭಗವಂತನಿಗೆ ಇಲ್ಲ. ಯಾಕೆ? ನಾವು ಮಾಡತಕ್ಕಂತಹ ಆಲೋಚನೆಯಲ್ಲಿ ಅದರಲ್ಲಿ ಕಿಂಚಿತ್ ದೋಷವೆಂಬುದು ಅದರಲ್ಲಿದೆ. ಯಾಕೆ? ನಮ್ಮ ಚಿಂತನೆಯಲ್ಲಿ ದೋಷ ಸಹಿತವಾಗಿದೆ. ನಮ್ಮ ಚಿಂತನೆ, ನಾವು ಏನೋ ಯೋಚನೆ ಮಾಡ್ತೇವೆ, ಅದಕ್ಕಿಂತ ವಿರುದ್ಧವಾಗಿರ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿರುವಂತಹದ್ದು. ಆದರೆ ಭಗವಂತನ ಆಲೋಚನೆ ಹಾಗಲ್ಲ. ಭಗವಂತನ ಆಲೋಚನೆ ಹೇಗೆ ಅಂತ ಕೇಳಿದ್ರೆ ಅವನ ಆಲೋಚನೆ ನಿಮ್ಮಂತೆ ಯಾವ ಒಂದು ಲೌಕಿಕವಾಗಿರ್ತಕ್ಕಂತಹ ಜೀವನನ್ನು ಅನುಸರಿಸಿಕೊಂಡು ಅಥವಾ ಆ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳಲ್ಲ. ಭಗವಂತನ ಆಲೋಚನೆ ಅದು ಪರಿಪೂರ್ಣವಾಗಿರ್ತಕ್ಕಂಥ ಆಲೋಚನೆ ಅಂತ ಹೇಳ್ತಾರೆ. ಇನ್ನು ತದನಂತರ ಹೇಳ್ತಾರೆ ಅಂತಹ ಪರಮಾತ್ಮನಿಂದಾಗಿ ಏನಾಗ್ತದೆ ಅಂತ ಕೇಳಿದ್ರೆ ಯಸ್ಯ ಜ್ಞಾನಮಯಂ ತಪಃ, ಆ ಭಗವಂತನ ತಪಸ್ಸು ಅದು ಜ್ಞಾನಮಯ, ಅದು ಪೂರ್ಣವಾಗಿ ಜ್ಞಾನದಿಂದಾಗಿ ಪೂರ್ಣವಾಗಿರ್ತಕ್ಕಂತಹದ್ದು. ತಸ್ಮಾದಿದು ಬ್ರಹ್ಮನಾಮ, ಅದರಿಂದಾಗಿ ಚತುರ್ಮುಖ ಬ್ರಹ್ಮ ಮತ್ತು ಅವನು ಅಭಿಮಾನಿಯಾಗಿರ್ತಕ್ಕಂಥ ಈ ಅರ್ಥ ಪ್ರಪಂಚ ಮತ್ತು ಅನ್ನ, ಇದು ರೂಪಂ ಅನ್ನಂ ಚ ಜಾಯತೆ. ರೂಪ ಹುಟ್ಟುತ್ತದೆ, ಅನ್ನ ಹುಟ್ಟುತ್ತದೆ, ಇದೆಲ್ಲವೂ ಕೂಡ ಹುಟ್ಟತಕ್ಕಂತಹದ್ದು ಯಾರಿಂದ ಅಂತ ಕೇಳಿದರೆ ಆ ಭಗವಂತನಿಂದ. ಆ ಭಗವಂತನಿಂದಾಗಿ ಹುಟ್ಟತಕ್ಕಂತಹ ಜಗತ್ತು ಅದು ಬ್ರಹ್ಮನಿಂದ ಹುಟ್ಟುತ್ತದೆ. ಬ್ರಹ್ಮನಿಂದ ಹುಟ್ಟಿರತಕ್ಕಂತಹ ಜಗತ್ತು ಅದು ಚತುರ್ಮುಖ ಬ್ರಹ್ಮ, ಅವನ ಅಭಿಮಾನಿಯಾಗಿರ್ತಕ್ಕಂತಹ ಈ ಅರ್ಥ ಪ್ರಪಂಚ, ಅದೇ ರೀತಿಯಾಗಿ ಅನ್ನ, ಇದೆಲ್ಲವೂ ಕೂಡ ಭಗವಂತನಿಂದಾಗಿ ಹುಟ್ಟುವಂತಹದ್ದು. ಉಪನಿಷತ್ತು ಇಷ್ಟು ನಮಗೆ ಭಗವಂತನ ಸೃಷ್ಟಿಯ ಪ್ರಕ್ರಿಯೆ, ಅದೇ ರೀತಿಯಾಗಿ ಅವನ ವ್ಯವಸ್ಥೆಯನ್ನು ನಮಗೆ ತಿಳಿಸಿಕೊಡ್ತದೆ. ಏತದ್ ಬ್ರಹ್ಮ ಚತುರ್ಮುಖ, ಇಲ್ಲಿ ಬ್ರಹ್ಮ ಅಂತ ಹೇಳಿದರೆ ನಮಗೆ ಇಲ್ಲಿ ಯಾಕೆಂದರೆ ಬ್ರಹ್ಮ ಶಬ್ದ ವೇದದಲ್ಲಿ ಆಗಲಿ ಅಥವಾ ಇನ್ನಿತರ ಕಡೆಗಳಲ್ಲಿ ಬ್ರಹ್ಮ ಶಬ್ದವನ್ನು ಪ್ರಯೋಗ ಮಾಡಿದ್ರಿಂದಾಗಿ ನಾವು ಬ್ರಹ್ಮ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮ ಅಂತ ಅಥವಾ ಪರಬ್ರಹ್ಮ ಅಂತ ಹೇಳಿಬಿಡ್ತೇವೆ. ಆದರೆ ಚತುರ್ಮುಖ ಬ್ರಹ್ಮ, ಇಲ್ಲಿ ಬ್ರಹ್ಮ ಶಬ್ದಕ್ಕೆ ಏನು ಅರ್ಥವನ್ನು ಇಟ್ಟುಕೊಳ್ಬೇಕು ಅಂತ ಕೇಳಿದ್ರೆ ಚತುರ್ಮುಖ ಬ್ರಹ್ಮ ಅಂತ ಇಟ್ಟುಕೊಳ್ಬೇಕು. ಹೊರತು ಚತುರ್ಮುಖ ಬ್ರಹ್ಮ ಏತತ್ ತಸ್ಮಾತ್ ಏತತ್ ಬ್ರಹ್ಮನಾಮ ಅಂದರೆ ಬ್ರಹ್ಮ ಹುಟ್ಟುತ್ತಾನೆ ಅಂತ ಹೇಳಿದರೆ ಬ್ರಹ್ಮ ಅವನು ಮೂಲ ಪರಬ್ರಹ್ಮ, ಅವನಿಗೆ ಹುಟ್ಟಿಲ್ಲ. ಯಾಕೆ? ಅವನು ಯಾವತ್ತೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥವನು. ಅವನಿಗೆ ಹುಟ್ಟು ಇಲ್ಲ, ನಾಶವೂ ಇಲ್ಲ. ಆದ್ದರಿಂದ ಹುಟ್ಟುತ್ತಾನೆ ಅಂತಾದರೆ ಹುಟ್ಟತಕ್ಕಂತಹ ಬ್ರಹ್ಮ ಯಾರು ಅಂತ ಕೇಳಿದ್ರೆ ಅದು ಚತುರ್ಮುಖ ಬ್ರಹ್ಮ ಎಂಬುದಾಗಿ ಈ ಉಪನಿಷತ್ತು ನಮಗೆ ಅರ್ಥೈಸ್ತದೆ. ಇದದ್ ಬ್ರಹ್ಮ ಚತುರ್ಮುಖಂ ಅಂದರೆ ತಸ್ಮಾತ್ ಇದದ ಬ್ರಹ್ಮರೂಪಂ ಅನ್ನಂಚ ಜಾಯತೆ ಅಂತ ಇಟ್ಟುಕೊಳ್ಳಬೇಕಾಗಿತ್ತು. ಬ್ರಹ್ಮನಿಂದಾಗಿ
ಅಲ್ಲಿ ಅನ್ನ ಅದೇ ರೀತಿಯಾಗಿ ಅಲ್ಲಿರತಕ್ಕಂತಹ ವ್ಯವಸ್ಥೆಗಳು ಹುಟ್ಟುವಂತಹದ್ದು ಎಂಬುದಾಗಿ ನಮಗೆ ವ್ಯವಸ್ಥೆಯನ್ನು ಹೇಳಿದಾಗಾಯಿತು. ತದನಂತರದಲ್ಲಿ ಕೃತಯುಗದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಕರ್ಮಾನುಷ್ಠಾನಗಳು ಅದನ್ನು ಈ ಅಥರ್ವಣ ಉಪನಿಷತ್ತು ನಮ್ಮ ಎದುರುಗಡೆಗೆ ತೆರೆದಿರುತ್ತದೆ. ಕೃತಯುಗದಲ್ಲಿ ಆಗತಕ್ಕಂತಹ ವ್ಯವಸ್ಥೆ, ಕೃತಯುಗದಲ್ಲಿರ್ತಕ್ಕಂತಹ ಕರ್ಮಾನುಷ್ಠಾನ, ಕೃತಯುಗದಲ್ಲಿರ್ತಕ್ಕಂತಹ ವ್ಯವಸ್ಥೆ ಅದು ಹೇಗೆ ಅಂತ ಕೇಳಿದ್ರೆ ಅದೇನದು ಸತ್ಯಂ ಅಂತ ಉಪನಿಷತ್ತು ಹೊರಡ್ತದೆ. ಏನು ಈ ಪರವಿದ್ಯೆಯನ್ನು ಹೇಳ್ತಕ್ಕಂತಹದ್ದು. ಯಾಕೆ ಈ ಉಪನಿಷತ್ತುಗಳು ಪರವಿದ್ಯೆ ಅಂತ ಹೇಳಿದರು? ಯಾಕೆ ಇದು ಈ ವೇದ ಅಥವಾ ಉಪನಿಷತ್ತು ಇದು ಯಾವುದೋ ಒಂದು ಕರ್ಮವನ್ನು ಇಟ್ಟುಕೊಂಡು ಹೊರಟಿದ್ದು, ಯಾವುದೋ ಒಂದು ಕರ್ಮವನ್ನು ಹೇಳಲಿಕ್ಕೋಸ್ಕರವಾಗಿ ಇದು ಹೊರಟಿದೆ ಇಲ್ಲ. ಯಾಕೆ ಕರ್ಮವನ್ನು ಹೇಳಲಿಕ್ಕೆ ವೇದಗಳು ಬೇಕಾಗಿಲ್ಲ. ಕೇವಲ ಕರ್ಮವನ್ನು ನಾವು ವೇದಗಳ ಮೂಲಕವಾಗಿ ಅರ್ಥೈಸ್ಕೊಳ್ಬೇಕು ಅಂತಿಲ್ಲ. ವೇದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಅದು ಅಲೌಕಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹೇಳಲಿಕ್ಕೆ ಹೊರಟಿರತಕ್ಕಂತಹದ್ದು. ಸನಾತನವಾಗಿರ್ತಕ್ಕಂಥ ಬ್ರಹ್ಮನನ್ನು ಹೇಳಲಿಕ್ಕೆ ಹೊರಟಿರತಕ್ಕಂತಹ ವೇದವನ್ನು ಅದಕ್ಕೆ ನಾವು ಒಂದು ಬೌಂಡ್ರಿಯನ್ನು, ಯಾವುದು ಕೇವಲ ಯಾವುದೋ ಒಂದು ಬ್ರಹ್ಮನನ್ನು ಅಥವಾ ಯಾವುದೋ ಒಂದು ಕರ್ಮವನ್ನು ಹೇಳಲಿಕ್ಕೆ ಹೊರಟಿದೆ ಅಂತ ಹೇಳಿದರೆ ಅದು ನಮ್ಮ ಮೂರ್ಖತನಾಗಿ ಬಿಡ್ತದೆ. ಯಾಕೆ ಒಬ್ಬ ಧನಿಕನ ಹತ್ರ, ಸಂಪತ್ತುಳ್ಳವನ ಹತ್ರ ಹೋಗಿ ತುಂಬ ನಮಗೆ ಯಾವುದು ಅಗತ್ಯ ಉಂಟೋ ಅದನ್ನು ಕೇಳುವುದು ಬಿಟ್ಟು ಧನಿಕನ ಹತ್ರ ಹೋಗಿ ನನಗೊಂದು ಸೂಜಿ ತಗೊಳ್ಳಿಕ್ಕೆ ಒಂದು 2 ರೂಪಾಯಿ ಬೇಕು ಅಂತ ಹೇಳಿದರೆ ಯಾವ ರೀತಿಯಾಗಿ ಮೂರ್ಖತನಮೋ ಅದೇ ರೀತಿಯಾಗಿ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತನ್ನು ಪರಿಪಾಲನೆ ಮಾಡತಕ್ಕಂಥ ಇಡೀ ಜಗದಧಿಪತಿಯಾಗಿರ್ತಕ್ಕಂಥ ಭಗವಂತನ ಹತ್ರ ಹೋಗಿ ನನಗೆ ಕರ್ಮವನ್ನು ಅಥವಾ ಕರ್ಮದಿಂದ ಪ್ರಾಪ್ತವಾಗಿರತಕ್ಕಂಥ ಲೋಕವನ್ನು ನನಗೆ ತಿಳಿಸಿಕೊಡು ಅಂತ ಹೇಳಿದರೆ ಅದು ಮೂರ್ಖತನ ಅಂತ ಅನಿಸಿಕೊಳ್ತಿದೆ. ಅದಕ್ಕೋಸ್ಕರವಾಗಿ ಕರ್ಮವನ್ನು ಹೇಳಲಿಕ್ಕೆ ಕೇವಲ ವೇದಗಳು ಅಂತ ಎಂಬುದಾಗಿ ಹೇಳೋದು ಬೇಡ. ಮತ್ತು ಈ ವೇದಗಳು ಇರುವಂತಹದ್ದು ಯಾಕೆ? ಅದು ಅಲೌಕಿಕವಾಗಿರ್ತಕ್ಕಂತಹ ಭಗವಂತನನ್ನು ಪ್ರತಿಪಾದನೆ ಮಾಡಲಿಕ್ಕೋಸ್ಕರವಾಗಿರುವಂತಹದ್ದು ಎಂಬುದಾಗಿ ಹೇಳ್ತಾರೆ. ಹೀಗೆ ಉಪನಿಷತ್ತಿನಲ್ಲಿರ್ತಕ್ಕಂಥ ಸತ್ಯ ಎಂಬಂತಹ ಪದಕ್ಕೆ ಸುಳ್ಳಲ್ಲ ಅಂತ ಹೇಳಿದ್ರೆ ಇಲ್ಲ. ಅದಕ್ಕೇನು ಸತ್ಯ ಶಬ್ದಕ್ಕೆ ನಮಗಿರತಕ್ಕಂತಹ ಅರ್ಥ ಯಾವುದು ಅಂತ ಕೇಳಿದ್ರೆ ಸುಳ್ಳಿನ ವಿರುದ್ಧವಾಗಿರ್ತಕ್ಕಂಥ ಸತ್ಯ. ಸತ್ಯ ಶಬ್ದ ಏನರ್ಥ? ಸತ್ಯಕ್ಕೆ ಅಂದರೆ ಸತ್ಯ ಶಬ್ದದ ಅರ್ಥ ಏನು ಅಂತ ಕೇಳಿದ್ರೆ ಸುಳ್ಳಲ್ಲದೆ ಇರುವಂತಹದ್ದು. ಕೇವಲ ಅಷ್ಟು ಮಾತ್ರ ಅಲ್ಲ. ಈ ಉಪನಿಷತ್ತು ಸತ್ಯ ಶಬ್ದವನ್ನು ಹಾಕುವಾಗ, ಸತ್ಯ ಶಬ್ದಕ್ಕೆ ಅರ್ಥವನ್ನು ಹೇಳುವಾಗ ಏನು ಹೇಳ್ತದೆ ಅಂತ ಕೇಳಿದ್ರೆ ಮಂತ್ರೇಶು ಕರ್ಮಾಣಿ ಕವಯೋ ಯಾನ್ಯ ಪಶ್ಯನ್ ತಾನಿ ತ್ರೇತಾಯ ಬಹುಧಾ ಸಂತತಾನಿ ತಾನಿ ಆಚರತ ನೇತಂ ಸತ್ಯಕಾಮ ಏಷವ ಪಂಥ ಸುಕೃತಸ್ಯ ಲೋಕೇ. ಭಗವಂತ ಹೇಳ್ತಾರೆ, ಏನು ಮಾಡ್ತಾರೆ ಅಂತ ಕೇಳಿದ್ರೆ ಜ್ಞಾನಿಗಳಿದ್ದಾರೆ, ಅವರು ಮೃಗಾದಿ ಮಂತ್ರಗಳಲ್ಲಿ ಏನಿದೆ ಅಂತ ಕೇಳಿದರೆ ಸತ್ಕರ್ಮಗಳನ್ನು ನಿರೂಪಣೆ, ಕರ್ಮಗಳನ್ನು ಮಾಡಬೇಕು, ಕರ್ಮಗಳ ಮೂಲಕವಾಗಿ ಅದನ್ನು ಕರ್ಮಗಳ ನಿರೂಪಣೆಯಿಂದ ಮಾಡಿದ್ದಾರೆ. ಸರಿ, ಆ ಕರ್ಮಗಳು ತ್ರೇತಾಯುಗದಲ್ಲಿ ನಾನಾ ರೀತಿಯಾಗಿರ್ತಕ್ಕಂತಹ ಆಚರಣೆ, ಕೃತಯುಗದಲ್ಲಿ ಒಂದೇ ರೀತಿಯಾಗಿತ್ತು. ಪರಮಾತ್ಮನನ್ನ ಪ್ರೀತಿಯನ್ನು ಬಯಸ್ತಕ್ಕಂತಹ ಏನು ಮಾಡಬೇಕು ಅಂತ ಕೇಳಿದ್ರೆ ಅದು ಪರಮಾತ್ಮನ ಜ್ಞಾನ ಸಂಪಾದನೆಗೆ, ಜ್ಞಾನ ಪ್ರೀತಿಗಳಿಗೆ ಅದನ್ನು ಆಚರಣೆ ಮಾಡಬೇಕು ಅಂತಾಯಿತು. ಆದರೆ ಅವನ ಲೋಕವನ್ನು ಹೊಂದುವುದಕ್ಕೋಸ್ಕರವಾಗಿ ನಮಗೆ ಸಾಧನ ಯಾವುದು, ನಮಗೆ ದಾರಿ ಯಾವುದು? ಪರಮಾತ್ಮನ ಜ್ಞಾನ, ಪರಮಾತ್ಮನ ಪ್ರೀತಿ. ನಾವು ಯಾವುದೋ ಒಂದು ಲೌಕಿಕವಾಗಿರ್ತಕ್ಕಂತಹ ಪ್ರೀತಿ ನಮಗೆ ನಾವು ಒದ್ದಾಡ್ತೇವೆ. ಏನು ಒದ್ದಾಡ್ತೇವೆ ಅಂತ ಕೇಳಿದ್ರೆ ನನಗೆ ನನ್ನ ಹೆಂಡತಿಯ ಪ್ರೀತಿ ಸಿಗಬೇಕು, ನನಗೆ ನನ್ನ ಯಾವುದೋ ಒಂದು ಮಗುವಿನ ಪ್ರೀತಿ ಬೇಕು ಅಂತ ಹೇಳಿಕೊಂಡು ನಾವು ಆ ವ್ಯವಸ್ಥೆಯಲ್ಲಿ ತೊಡಗಿಕೊಳ್ತೇವೆ. ಆದರೆ ವಾಸ್ತವಿಕವಾಗಿರ್ತಕ್ಕಂತಹ ಜ್ಞಾನ, ವಾಸ್ತವಿಕವಾಗಿರ್ತಕ್ಕಂತಹ ಪ್ರೀತಿ ಇದೆರಡೂ ಕೂಡ ಎಲ್ಲಿಂದ ಸಿಗುವಂತಹದ್ದು ಅಂತ ಕೇಳಿದ್ರೆ ಉಪನಿಷತ್ತು ಹೇಳ್ತದೆ. ಏನು ಅಂತ ಕೇಳಿದ್ರೆ ಭಗವಂತನ ಜ್ಞಾನದಿಂದಾಗಿ ಭಗವಂತನಿಂದ ಪ್ರೀತಿ ಸಿಗುವಂತಹದ್ದು. ಅದನ್ನು ಒಳ್ಳೆಯ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ತ್ರೇತಾಯುಗದಲ್ಲಿರ್ತಕ್ಕಂತಹ ಜನರು ಏನು ಮಾಡ್ತಾರೆ ಅಂತ ಕೇಳಿದರೆ ಕರ್ಮಾಚರಣೆಯನ್ನು ಮಾಡ್ತಾ ಇದ್ರು. ಅವರು ಕರ್ಮದಿಂದಲೇ, ಅವರಿಗೆ ತ್ರೇತಾಯುಗದಲ್ಲಿ ಅವರು ಕರ್ಮವನ್ನೇ ಮಾಡ್ತಾ ಇದ್ರು, ಕರ್ಮದಿಂದಾಗಿ ಪ್ರೀತಿ ಆಗ್ತಾ ಇತ್ತು, ಭಗವಂತನ ಅವರಿಗೆ ವ್ಯವಸ್ಥೆ ಸಿಗ್ತಾ ಇತ್ತು. ಆದರೆ
ಕೃತಯುಗದಲ್ಲಿ ಆಗುವಾಗ ಏನಾಯಿತು? ಪೂಜಾರೂಪವಾಗಿ ಕೃತಯುಗದಲ್ಲಿರ್ತಕ್ಕಂತಹ ವ್ಯವಸ್ಥೆ ಏನಾಯಿತು ಅಂತ ಕೇಳಿದ್ರೆ ಭಗವಂತನ ಪೂಜಾರೂಪವಾಗಿ ಅಲ್ಲಿ ಕರ್ಮವನ್ನು ಮಾಡಬೇಕು ಅಂತಾಯಿತು. ಇನ್ನು ಯಾರು ಭಗವದ್ವೇಷಿಗಳು ಯಾರಿದ್ದಾರೆ ಅವರು ಕರ್ಮಾಚರಣೆಯ ಕಾಲದಲ್ಲಿ ಅವನ ಸ್ಮರಣೆಯನ್ನೇ ಮಾಡ್ತಾ ಇರಲಿಲ್ಲ. ಅವರು ಬರೀ ಭಗವಂತನ ದ್ವೇಷಿಗಳು ಮಾಡ್ತಾ ಇದ್ರು. ಆದರೆ ಭಗವಂತನ ದ್ವೇಷ ಮಾತ್ರ ಏನು ಮಾಡ್ತಾ ಇದ್ರು ಕೇಳಿದ್ರೆ ಅವನು ಭಗವಂತನ ದ್ವೇಷವೂ ಕೂಡ ಅದು ಭಗವಂತನ ಪ್ರೀತಿಗೋಸ್ಕರವಾಗಿ. ಹೀಗೆ ಆ ಭಗವಂತನ ದ್ವೇಷಗಳು ಕೂಡ ಅದು ಭಗವಂತನ ಪ್ರೀತಿಗೋಸ್ಕರವಾಗಿ ಅದು ಆಗುವಂತಹದ್ದು ಎಂಬುದಾಗಿ ನಮಗೆ ಉಪನಿಷತ್ತು ಆ ಕೃತಯುಗದ ಅದೇ ರೀತಿಯಾಗಿ ತ್ರೇತಾಯುಗದ ವ್ಯವಸ್ಥೆಯನ್ನು ತಿಳಿಸಿಕೊಡ್ತಾರೆ. ಅದೇ ರೀತಿಯಾಗಿ ಇನ್ನು ಮುಂದಕ್ಕೆ ಅದೇ ಆ ಕೃತಯುಗದ ತ್ರೇತಾಯುಗದ ವ್ಯವಸ್ಥೆಯನ್ನು ಅಲ್ಲಿರತಕ್ಕಂತಹ ಕರ್ಮಾಚರಣೆಗಳ ಬಗ್ಗೆ ಉಪನಿಷತ್ತು ಮತ್ತಷ್ಟು ಅದರ ಬೆಳಕನ್ನು ಚೆಲ್ಲುತ್ತದೆ. ಅದನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣ ಅರ್ಪಿತಮಸ್ತು.